ಹಾಯ್ ನಮಸ್ಕಾರ ಎಲ್ರಿಗೂ. ಇದು ಬುಧವಾರ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಸ್ವಲ್ಪ ಬೇಜಾರಿಂದನೇ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ನಿನ್ನೆ ಬ್ಲಾಗ್ ಅಪ್ಲೋಡ್ ಮಾಡಲಿಲ್ಲ, ಯಾಕೆಂದರೆ ನನ್ನ ಮಗಳಿಗೆ ಜ್ವರ ಕಡಿಮೆ ಆಗಲಿಲ್ಲ. ಅಲ್ಲಿ ತೋರಿಸಿದ್ರು ಏನು ಪ್ರಯೋಜನ ಆಗಲಿಲ್ಲ ನಮ್ಮೂರಲ್ಲಿ. ಹಾಗಾಗಿ ಇವತ್ತು ಕೊರಟಗೆರೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೊರಟಿದ್ವಿ. ಕೊರಟಗೆರೆಯಲ್ಲಿ ರೇಣುಕಾ ಹಾಸ್ಪಿಟಲ್ಗೆ. ಇದು ಬಂದ್ಬಿಟ್ಟು ಮಧುಗಿರಿಲಿ ಸಂತೆ ನಡೀತಿತ್ತು, ಹಾಗಾಗಿ ಅದು ಕ್ಯಾಪ್ಚರ್ ಮಾಡ್ಕೊಂಡೆ. ತುಂಬ ದೊಡ್ಡ ಸಂತೆ, ತುಂಬ ಚೆನ್ನಾಗಿ ಮಾಡಿದ್ರು. ಹಸುಗಳು ಮತ್ತು ಇದು ಸಂತೆನ ಜಾತ್ರೆನ ಅಂತ ಗೊತ್ತಾಗ್ಲಿಲ್ಲ. ಮಧುಗಿರಿಯವ್ರು ಯಾರಾದರೂ ನೋಡ್ತಾ ಇದ್ರೆ ಇದು ಸಂತೆನ ಅಥವಾ ಜಾತ್ರೆನ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಮಾಡಿದ್ರು. ಅದೆಲ್ಲ ನೋಡಿಕೊಂಡು ನಾವು ಕೊರಟಗೆರೆ ಕಡೆ ಹೊರಟ್ವಿ. 12 ಕಿಲೋಮೀಟರ್ಸ್ ಇತ್ತು ಕೊರಟಗೆರೆ. ಹಾಗಾಗಿ ಇವಾಗ ಕೊರಟಗೆರೆಗೆ ಎಂಟ್ರಿ ಆದ್ವಿ. ಎಂಟ್ರಿ ಆಗಿದ ತಕ್ಷಣನೇ ನಮ್ಮ ಡಿ ಬಾಸ್ ಅವ್ರದ್ದು ವಾಲ್ ಪೋಸ್ಟರ್ ನೋಡ್ಬಿಟ್ಟು ತುಂಬಾನೇ ಖುಷಿ ಆಯಿತು. ಅವ್ರು ಒಳಗಡೆ ಇದ್ರು, ಹೊರಗಡೆ ಅವ್ರ ಅಭಿಮಾನಿಗಳು ಬಳಗ ಯಾವತ್ತೂ ಕಡಿಮೆ ಆಗೋದೇ ಇಲ್ಲ. ಅದೆಲ್ಲ ನೋಡಿಕೊಂಡು ನಾವು ಹಾಸ್ಪಿಟಲ್ ಕಡೆ ಬಂದ್ವಿ. ಹಾಸ್ಪಿಟಲಲ್ಲಿ ಬಂದಿದ ತಕ್ಷಣ ಬ್ಲಡ್ ರಿಪೋರ್ಟ್, ಬ್ಲಡ್ ಚೆಕಪ್ಗೆ ಕೊಟ್ಬಿಟ್ಟು ಕೂತಿದ್ವಿ. ಇದ್ರ ಫುಲ್ ವ್ಲಾಗ್ ಬಂದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಸಿಕ್ಕಾಗ ಚೆಕ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ನಾವು ಬ್ಲಡ್ ಚೆಕಪ್ಗೆ ಕೊಟ್ಬಿಟ್ಟು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ರಿಪೋರ್ಟ್ ಬಂದ್ಬಿಟ್ಟು ವೈರಲ್ ಫೀವರ್ ಅಂತ ಹೇಳ್ಬಿಟ್ಟು ಬಂತು. ಬ್ಲಡ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊಂಡು ಮೆಡಿಸಿನ್ ಎಲ್ಲ ತಗೊಂಡು ನಾವು ಮನೆ ಕಡೆ ಹೊರಟ್ವಿ. ಮಧುಗಿರಿಯಲ್ಲಿ ನೈಟ್ ಊಟ ಮಾಡಿಕೊಂಡು ಅರೌಂಡ್ 10 ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ.